ಇವತ್ತು ನಾನು ನಿಮ್ನ ರಿಚ್ಮಂಡ್ ಟೌನ್ ಕರ್ಕೊಂಡ್ ಬಂದಿದ್ದೀನಿ. ಈ ರಿಚ್ಮಂಡ್ ಟೌನ್ ಅನ್ನ ಮುಂಚೆ ಒಂದು ಹೆಸರಿನ ಕರಿತಾ ಇದ್ರು, ಏನು ಅರಬ್ ಲೇನ್ ಅಂತ. ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದೇ ರಿಚ್ಮಂಡ್ ಟೌನಿನ ಹಳೆ ಹೆಸರು ಅರಬ್ ಲೇನ್ ಅಂತ. ಯಾಕಪ್ಪ ಅರಬ್ ಲೇನ್ ಇದು ಅಂತಂದ್ರೆ, ಈ ನಮ್ಮ ಮೈಸೂರು ರಾಜ್ಯ ಕಂಡಂತ ಮತ್ತೊಬ್ಬ ಪ್ರಾತಸ್ಮರಣೀಯ ಅಲಿ ಅಸ್ಕರ್ ಶಿರಾಜಿ ಮಿರ್ಜಾ ಇದ್ದಂತ, ಅವರೇ ಕಟ್ಟಿದಂತ ಪ್ರದೇಶ ಇದು ಅರಬ್ ಲೇನ್ ಅಂತ. 300 ಬಿಲ್ಡಿಂಗ್ಗಳ ಒಡೆಯ ಅಲಿ ಅಸ್ಕರ್ ಶಿರಾಜಿ ಮಿರ್ಜಾ. ಅಲಿ ಅಸ್ಕರ್ ರಸ್ತೆ ಅಂತ ನೋಡಿದಿರಾ, ಅವರೇ ಕಟ್ಟಿದ್ದ ಏರಿಯಾ. 300 ಬಿಲ್ಡಿಂಗ್ ಇತ್ತು. ಅವ್ರ ಮೊಮ್ಮಗ ಯಾರು ಹೇಳಿ? ಎಸ್ ಸರ್ ಮಿರ್ಜಾ ಇಸ್ಮಾಯಿಲ್, ದಿವಾನ್ ಮಿರ್ಜಾ ಇಸ್ಮಾಯಿಲ್ ತಾತ ಕಟ್ಟಿದಂತ ಏರಿಯಾ ಇದು. ಹಾಗಾಗಿ ಇದು ಅರಬ್ ಲೇನ್ ಅಂತ ಕರೆಯೋರು. ಯಾಕೆಂತಂದ್ರೆ ಅವರು ಪರ್ಷಿಯಾದಿಂದ ಬಂದವರು. 1817 ಅಲ್ಲಿ ಪರ್ಷಿಯಾದಿಂದ ಕುದುರೆ ವ್ಯಾಪಾರಕ್ಕೆ ಬಂದು ಮಹಾರಾಜ 3ನೇ ಕೃಷ್ಣರಾಜ ಒಡೆಯರಿಗೆ ಅತ್ಯಾಪ್ತ ಸ್ನೇಹಿತರಾಗಿ ಕನ್ನಡಿಗರಾಗಿ ಉಳಿದು ಹೋದಂತ ಅಭೂತಪೂರ್ವವಾದಂತ ವಂಶ ಅಲಿ ಅಸ್ಕರ್ ಶಿರಾಜಿ ಮಿರ್ಜಾ. ಅವ್ರ ಮೊಮ್ಮಗ ದಿವಾನ್ ಮಿರ್ಜಾ ಇಸ್ಮಾಯಿಲ್, ನಾಲ್ವಡಿ ಪ್ರಭುಗಳಿಗೆ ದಿವಾನರಾಗಿದ್ದವರು. ಅವರೆಲ್ಲ ಇದ್ದಂತ ಜಾಗ ಈಗಲೂ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಕರು ಇದೇ ರಿಚ್ಮಂಡ್ ಟೌನ್ ಅಲ್ಲೇ ಇದ್ದಾರೆ. ಹಾಗಾಗಿ ಅದು ಅರಬ್ ಲೇನ್